Hello everyone, welcome to Aishu Acharya Vlogs. ಈ ಒಂದು ವ್ಲಾಗ್ ನನ್ನ ವ್ಲಾಗ್ಗಳಿಗಿಂತ ಸ್ವಲ್ಪ ಡಿಫ್ರೆಂಟ್. ಅಂದರೆ ನಾನು ಇದುವರೆಗೂ ಯಾವ ಥರ ವ್ಲಾಗ್ ಮಾಡ್ಕೊಂಡ್ಬಂದಿದ್ದೆ ಅಂದರೆ ಕುಕಿಂಗ್ ವ್ಲಾಗ್ ಆಗಿರ್ಬೋದು ಅಥವಾ ಯಾರಾದರೂ ಟೆಂಪಲ್ ಹೋದಾಗ ಅದ್ರದ್ದು ಮಾಡ್ಕೊಂಡ್ಬಂದಿದ್ದೆ. ಬಟ್ ಈ ವಿಡಿಯೋದಲ್ಲಿ ಏನು ತೋರಿಸೋಣ ಅಂದ್ಕೊಂಡಿದ್ದೆ ಅಂದರೆ ಇವಾಗಂತೂ ವೆದರ್ ಚೇಂಜ್ ಆಗಿ ತುಂಬ ಕೋಲ್ಡ್ ಇದೆ. ಸೊ ಮಕ್ಳುಗಳಿಗೆ ಯಾವ ಥರ ಕ್ಯಾಪ್ ಹಾಕೋದು ಅಂತಲೇ ಗೊತ್ತಾಗಲ್ಲ. ಶಾಪಲ್ಲಿ ಸಿಗೋ ಮಂಕಿ ಕ್ಯಾಪ್ಸ್ ಹಾಕಿದ್ರೆ ಅವ್ರು ಮಲಗಿದಾಗ ಭಯ ಆಗುತ್ತೆ, ಈ ಥರ ಎತ್ಕೊಬಿಟ್ರೆ ಸೈಡಿಗೆ ಬಂದುಬಿಟ್ರೆ ಅಂತ. ಆ ಥರನೇ ನನ್ನ ಮಗನೂ ಮಾಡ್ಕೊಬಿಟ್ಟಿದ್ದ. ಒಂದಿನ ಮಲ್ಕೊಂಡಾಗ ಜರಗ್ಸಿ ಈ ಥರ ಸೈಡಿಗೆ ಬರ್ಸ್ಕೊಬಿಟ್ಟಿದ್ದ. ಅದಕ್ಕೆ ನಾನು ಅಂದ್ಕೊಂಡೆ ಆ ಥರ ಹಾಕೋದ್ಕಿಂತ ಈ ಥರ ಬರುತ್ತಲ್ಲ, ಈ ಥರ ಆದರೆ ಬೆಟರ್ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡೆ. ಈ ಥರದ್ದು ಒಂದೇ ಇದ್ದಿದ್ದು ನನ್ನ ಮಗನ ಹತ್ರ. ಸೊ ಇದು ಟೈ ಮಾಡಬೇಕಾದ್ರೆ ಏನಾಗ್ತಿತ್ತು ಅಂದರೆ ಇದು ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಇಲ್ಲೆಲ್ಲ ಅವನಿಗೆ ಹಿಂಸೆ ಆಗ್ತಿತ್ತು. ಅಂದರೆ ಇಲ್ಲಿ ಮಾರ್ಕ್ ಬಂದುಬಿಡೋದು ಅಥವಾ ಅದು ಅವನಿಗೆ ಒತ್ತೋದು ಆ ಥರ ಎಲ್ಲ ಆಗ್ತಿತ್ತು. ಸೊ ಅದಕ್ಕೆ ನೋಡೋಣ, ಇದೊಂದು ರೆಫರೆನ್ಸ್ ಆಗಿ ಇಟ್ಕೊಂಡು ನಾನೇ ಸ್ಟಿಚ್ ಮಾಡೋಣ ಯಾವುದಾದ್ರೂ ಬಟ್ಟೆಲಿ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡು ನಂದೊಂದು ಹಳೆ ಟಾಪ್ಸ್ ಇತ್ತು. ಅದು ಕಾಟನ್ ಫ್ಯಾಬ್ರಿಕಲ್ಲಿ ಆದರೆ ಇನ್ನೋರಿಗೆ ಬ್ರೀತೇಬಲ್ ಚೆನ್ನಾಗಿರುತ್ತೆ ಹಾಕೋಕ್ಕೆ ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡು ನಾನು ಈ ಥರ ಒಂದು ಟ್ರೈ ಮಾಡಿ ಸ್ಟಿಚ್ ಮಾಡಿದೆ. ತುಂಬ ಚೆನ್ನಾಗಿ ಬಂತು, ಅವನಿಗೆ ಚೆನ್ನಾಗಿ ಕೂರುತ್ತೆ. ಮತ್ತು ಈ ಥರ ಕೆಳಗಡೆ ಥ್ರೆಡ್ ಥರ ಕೊಟ್ಬಿಟ್ಟು ಒಂದು ಡಿಸೈನ್ ಆಗಿ ನಾನು ಸ್ಟಿಚ್ ಮಾಡಿದೆ. ಸೊ ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ನಾನು ಟೈಲರಿಂಗ್ ಕಲ್ತಿಲ್ಲ. ನಮ್ಮ ಮನೆ ಮಷಿನ್ ಇತ್ತು, ಅದು ಸ್ವಲ್ಪ ರಿಪೇರಿ ಆಗಿತ್ತು ಅಂದ್ಬಿಟ್ಟು ಹಾಗೆ ಇಟ್ಟಿದ್ವಿ. ಇವಾಗ ನನ್ನ ಹಸ್ಬೆಂಡ್ ಪೂಜೆ ಮಾಡಬೇಕು ಅಂತ ಹೋಗಿ ಎಲ್ಲಾನು ಸರಿ ಮಾಡಿಸ್ಕೊಂಡು ಬಂದರು. ಚೆನ್ನಾಗಿದೆಯಲ್ಲ, ನನಗೆ ಅಂದರೆ ಸ್ಟಿಚಿಂಗ್ ಅಷ್ಟೇ ಬರ್ತಿತ್ತು. ಯಾವುದಾದ್ರು ಹೊಸ ಟಾಪ್ಸ್ ತೊಗೊಂಡ್ರೆ ಸೈಡ್ ಸ್ಟಿಚ್ ಆಗಿರ್ಬೋದು ಅಥವಾ ಸ್ಟಿಚ್ ಬಿಚ್ಚೋಗಿದ್ರೆ ಅದಕ್ಕೆ ಸ್ಟಿಚ್ ಹಾಕೊಳ್ಳೋದು, ಈ ಥರ ಮಾಡ್ಕೋತಿದ್ದೆ. ಇದೊಂದು ರೆಫರೆನ್ಸ್ ಆಗಿ ಇಟ್ಕೊಂಡು ಸ್ಟಿಚ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಇದೊಂದು ಸ್ಟಿಚ್ ಮಾಡಿದೆ. ಸೊ ಯಾಕೆ ಇದನ್ನು ಯಾವ ಥರ ನಾನು ಸ್ಟಿಚ್ ಮಾಡಿದೆ ಅಂತ ನಿಮಗೆ ತೋರಿಸ್ಬಾರ್ದು. ಸೊ ದಟ್ ಯಾರಿಗೆಲ್ಲ ಟೈಲರಿಂಗ್ ಗೊತ್ತಿಲ್ಲದೆ ಮಷಿನ್ ಮನೇಲಿರುತ್ತೆ, ಹಾಗೆ ಅವರು ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ಸೊ ಯಾವ ಥರ ಕಟ್ ಮಾಡ್ಕೋಬೋದು, ಯಾವ ಥರ ಸ್ಟಿಚ್ ಮಾಡ್ಬೋದು, ನಿಜವಾಗ್ಲೂ ಒಂದು ನೀಟಾಗಿ ಕಟ್ ಮಾಡ್ಕೊಬಿಟ್ರೆ ಹಾಫ್ ಅನ್ ಅವರಲ್ಲಿ ಈ ಥರದ್ದು ಸ್ಟಿಚ್ ಮಾಡ್ಕೋಬೋದು. ನಮ್ಮ ಕಡೆ ಇದನ್ನು ಕುಪಾಲಿ ಅಂತ ಹೇಳ್ತೀವಿ ಅಥವಾ ಕ್ಯಾಪ್ಸ್ ಅಂತ ಹೇಳ್ತೀವಿ. ನಿಮ್ಮ ಕಡೆ ಯಾರ್ಯಾರ ಕಡೆ ಏನೇನು ಹೇಳ್ತಾರೆ ನನಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಈಸಿಯಾಗಿ ಈ ಥರದ್ದು ಯಾವ ಥರ ಸ್ಟಿಚ್ ಮಾಡ್ಕೊಳ್ಳೋಣ, ಯಾವ ಥರ ಕಟ್ ಮಾಡ್ಕೊಳ್ಳೋದು, ಯಾವ ಥರ ಸ್ಟಿಚ್ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡಿದೆ, ಲಾಸ್ಟ್ವರೆಗೂ ನೋಡಿ. ನಾನು ಈ ಮೆಟೀರಿಯಲ್ನ ಚಾಯ್ಸ್ ಮಾಡ್ಕೊಂಡಿದ್ದೀನಿ. ಇದೊಂದು ಟಾಪ್ ಇತ್ತು ನಂದು, ಅಂದರೆ ಎಕ್ಸ್ಪ್ಯಾಂಡೇಬಲ್ ಥರ ಆದರೆ ಅವರಿಗೂ ಸರಿ ಹೋಗುತ್ತೆ ಅಂದ್ಬಿಟ್ಟು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಹತ್ರನಾದರೂ ನೀವು ಒಂದು ಮನೇಲಿ ಯಾವುದಾದ್ರೂ ಬಟ್ಟೆ ಇದ್ದರೆ ಯೂಸ್ ಮಾಡ್ಕೊಳ್ಳೋದ್ರೆ ಮಾಡ್ಕೋಬೋದು, ಅಥವಾ ಹೊರಗಡೆ ನೀವು ಫಸ್ಟ್ ಒಂದು ಟ್ರೈ ಮಾಡಿ ಅದು ಸರಿ ಬಂತು ನಿಮ್ಗೆ ಅನಿಸಿದ್ರೆ ಹೊರಗಡೆ ಮೆಟೀರಿಯಲ್ ತೊಗೊಂಡು ಸ್ಟಿಚ್ ಮಾಡ್ಕೊಳ್ಳೋದಿದ್ರೆ ನೀವು ಮಾಡ್ಕೋಬೋದು. ಸೊ ನಾನು ಇದನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಪ್ಲೇನ್ ಇದೆ, ಅದನ್ನು ಯೂಸ್ ಮಾಡ್ಕೋತಿದ್ದೀನಿ. ಸೊ ಒಳಗಡೆಗೆ ಬೇರೆ ಮೆಟೀರಿಯಲ್, ವೈಟ್ ಮೆಟೀರಿಯಲ್ ಹಾಕಿ ನಾನು ಸ್ಟಿಚ್ ಮಾಡ್ತೀನಿ. ಸೊ ಯಾವ ಥರ ಕಟ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಸೊ ಈ ಥರ ತಗೊಂಡು ನಾನು ಸ್ಕ್ವೇರ್ ಆಗಿ ಕಟ್ ಮಾಡ್ಕೊಬಿಡ್ತೀನಿ ಫಸ್ಟು ಈ ಮೆಟೀರಿಯಲ್ನ. ಆಮೇಲೆ ನಮ್ಗೆ ಎಷ್ಟು ಸೆಂಟಿಮೀಟರ್ ಬೇಕು ಅದನ್ನು ನೋಡ್ಕೊಂಡು ಕಟ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ಇಷ್ಟು ಬೇಡ, ನಮಗೆ ಇಷ್ಟಾದರೆ ಸಾಕು. ಇದ್ರದ್ದು ಮೆಷರ್ಮೆಂಟ್ ಎಷ್ಟು ಬೇಕು ಅಂತ ಮೆಷರ್ಮೆಂಟ್ ತಗೊಂಡು ಮತ್ತು ಇದನ್ನು ಮಾರ್ಕ್ ಮಾಡಿಕೊಂಡು ನಾವು ಕಟ್ ಮಾಡ್ಕೋಬೋದು. ಸೊ ಈ ಥರ ಕಟ್ ಮಾಡ್ಕೊಂಡಾದ್ಮೇಲೆ ನಾನು ಇಲ್ಲಿ ನೋಡ್ಕೋತೀನಿ, ಇದನ್ನು ಮೇಲ್ಗಡೆಗೆ ಬರೋ ಥರ ಮಾಡ್ಕೋತೀನಿ. ಯಾಕಂತಂದರೆ ಇಲ್ಲಿ ಆಲ್ರೆಡಿ ಸ್ಟಿಚ್ಡ್ ಆಗಿದೆಯಲ್ವಾ, ಇದು ಮೇಲ್ ಬರೋ ಥರ ಮಾಡ್ಕೋತೀನಿ. ಹಿಂದೆ ಈ ಥರ ಪ್ಲೈನ್ ಇರಬೇಕು. ಸೊ ಇದರಲ್ಲಿ ನೀವು ನೋಡ್ಬೋದು, ಇಲ್ಲಿ ಮೇಲ್ಗಡೆ ಈ ಥರ ಬಂದಿದೆ, ಹಿಂದೆ ಪ್ಲೇನ್ ಇದೆ. ಸೊ ಹಿಂದೆ ಏನಾದರೂ ಈ ಥರ ಸ್ಟಿಚ್ ಬಂದುಬಿಟ್ರೆ ಮಕ್ಕಳಿಗೆ ಒತ್ತುತ್ತೆ ತಲೆಗೆ ಅಂತಂದ್ಬಿಟ್ಟು ಈ ಥರ ಮೇಲ್ಗಡೆ ಕೊಡೋದು. ಆವಾಗ ನಾನಿಲ್ಲಿ ಈ ಥರ ಬರೋ ಥರ ನೋಡಿಕೊಂಡು, ಮೇಲ್ಗಡೆ ಬರೋ ಥರ ನೋಡಿಕೊಂಡು ಇವಾಗ ಎಷ್ಟು ಬೇಕು ಮೆಷರ್ಮೆಂಟ್ನ ಅಂತ ಅಂದ್ಬಿಟ್ಟು ನಾನು ನೋಡ್ಕೋತೀನಿ, ಎಷ್ಟು ಮೆಷರ್ಮೆಂಟಿಗೆ ನಾನು ಕಟ್ ಮಾಡ್ಕೋಬೇಕು ಅಂತ. ಸೊ ನಾನು ಇದನ್ನು ಒಂದು 8 to 11 ಮಂತ್ಸ್ವರೆಗೂ ಆಗೋ ಮಕ್ಕಳಿಗೆ ಹಾಕ್ಬೋದು, ಆ ಥರ ನಾನು ಸ್ಟಿಚ್ ಮಾಡಿರೋದು. ಸೊ ಇದ್ರದ್ದು ಮೆಷರ್ಮೆಂಟ್ ನೋಡ್ಕೊಂಡು ನಾನು ಎಷ್ಟು ಮೆಷರ್ಮೆಂಟ್ ತೊಗೋಬೇಕು ನೀವು ಅಂತಂದ್ಬಿಟ್ಟು ಹೇಳ್ತೀನಿ. ನಾನು ಇಲ್ಲಿ ಸ್ಕೇಲಲ್ಲಿ ಯಾವ ಥರ ಮೆಷರ್ಮೆಂಟ್ ತೊಗೊಳೋದು ಅಂತ ಹೇಳ್ತಿದ್ದೀನಿ. ಸೊ ಏನಕ್ಕೆ ಅಂತಂದರೆ ಅಂದರೆ ಸ್ಟಿಚ್ ಮಾಡೋರು, ಬಟ್ಟೆ ಸ್ಟಿಚ್ ಮಾಡೋರ ಮನೆ ಆದರೆ ಮೆಷರ್ಮೆಂಟ್ ಟೇಪ್ ಇರುತ್ತೆ, ಬಟ್ ಎಲ್ಲರ ಮನೆ ಟೇಪ್ ಇರಲ್ಲ. ಅದಕ್ಕೆ ಈ ಥರ ಸ್ಕೇಲ್ ಆದರೆ ಎಲ್ಲರ ಮನೆಯಲ್ಲೂ ಇರುತ್ತೆ ಅಂದ್ಬಿಟ್ಟು ಸ್ಕೇಲಲ್ಲಿ ನಾನು ಮೆಷರ್ಮೆಂಟ್ ಹೇಳ್ತೀನಿ. ಸೊ ಈ ಥರ ನೀವು ತೊಗೋಬಿಟ್ಟು
ಸೊ ಈ ಥರ ಲೆಂತ್ ಹೀಗೆ ನಾವು ಕಟ್ತೀವಲ್ವ ಮಕ್ಕಳಿಗೆ, ಈ ಲೆಂತ್ ಎಷ್ಟು ಅಂತಂದರೆ ಒಂದು 20 ಸೆಂಟಿಮೀಟರ್ ಲೆಂತ್ ತೊಗೋಬೇಕು. ಸೊ ಇಲ್ಲಿ ತೊಗೊಳ್ಳೋದಾದರೆ 20 ಸೆಂಟಿಮೀಟರ್ ಲೆಂತ್. ಸೊ ಏನಕ್ಕೆ 20 ಸೆಂಟಿಮೀಟರ್ ಅಂತಂದರೆ ಇದು ಲೆಂತ್ ಬರುತ್ತೆ 20 ಸೆಂಟಿಮೀಟರ್ಗಿಂತ ಜಾಸ್ತಿ ಬರುತ್ತೆ. ಸೊ ಇಲ್ಲಿಗೆ ಬರುತ್ತೆ, ನಾವು ಸ್ಟಿಚ್ ಮಾಡಿ ಫೋಲ್ಡ್ ಮಾಡಿ ಹೊಲಿಬೇಕಲ್ವಾ, ಅದಕ್ಕೆ 20 ಸೆಂಟಿಮೀಟರ್ ಹೇಳಿದ್ದೀನಿ ನಾನು. ಇನ್ನು ಈ ವಿಡ್ತ್ ಬಂದುಬಿಟ್ಟು 19 ಸೆಂಟಿಮೀಟರ್ ತೊಗೋಬೇಕು. ಸೊ ವಿಡ್ತ್ ಬಂದು 19 ಸೆಂಟಿಮೀಟರು. ಸೊ ಇಲ್ಲಿವರೆಗೂ ಆಗುತ್ತೆ. ಇಷ್ಟನ್ನು ನಾವು ಕಟ್ ಮಾಡ್ಕೋಬೇಕು. ಸೊ ಇದು ಎಕ್ಸ್ಟ್ರಾ ಉಳಿದಿರುತ್ತಲ್ಲ ಬಟ್ಟೆ, ಅದನ್ನು ಈ ಥರ ನಾನು ಏನು ಕೆಳಗಡೆಗೆ ಟೈಯಿಂಗು ಕೊಟ್ಟಿದ್ದೀನಿ ಅದು ಮಾಡೋಕ್ಕೆ ಯೂಸ್ ಮಾಡ್ಕೋಬೋದು. ಇಷ್ಟಾದಮೇಲೆ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ನಾನಿಲ್ಲಿ ಸ್ಟ್ರೈಟ್ ಲೆಂತ್ ಕೊಟ್ಟಿಲ್ಲ, ಸ್ವಲ್ಪ ಕರ್ವಾಗಿ ಕೊಟ್ಟಿದ್ದೀನಿ. ಏಕಂತಂದರೆ ಹಿಂದೆ ಸ್ವಲ್ಪ ಉದ್ದ ಬಂದು ಇಲ್ಲಿ ಕಟ್ಟಕ್ಕೆ ಸರಿ ಹೋಗುತ್ತೆ ಥ್ರೆಡ್ನ ಅಂತಂದ್ಬಿಟ್ಟು ಈ ಥರ ಕರ್ವಾಗಿ ಕೊಟ್ಟಿದ್ದೀನಿ. ಅದೇ ಥರ ಇಲ್ಲಿ ಇದು ಕೆಳಗಡೆ ಅಲ್ವಾ, ಸ್ವಲ್ಪ ಕರ್ವ್ ತಗೋತೀನಿ. ಅಂದರೆ ಇಲ್ಲಿ ಜಾಸ್ತಿ ಲೆಂತ್ ಇರಬೇಕು, ಇಲ್ಲಿ ಸ್ವಲ್ಪ ಕಮ್ಮಿ ಆಗಬೇಕು, ಆ ಥರ. ಇದು ಸ್ಟಿಚ್ ಮಾಡ್ಕೊಂಡಾಗ ನಿಮಗೆ ಸರಿ ಹೋಗುತ್ತೆ, ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದಾಗ. ಮತ್ತು ಇದಾದಮೇಲೆ ನಾವಿಲ್ಲಿ ಸ್ಟ್ರೈಟ್ ಸ್ಟಿಚ್ ಮಾಡ್ಕೊಬಿಟ್ರೆ ಇಲ್ಲಿ ಏನಾಗುತ್ತೆ ಅಂದರೆ ಹಿಂದೆ ಈ ಥರ ಎತ್ಕೊಂಡಂಗೆ ಆಗುತ್ತೆ. ಅದಕ್ಕೆ ನಾನು ಇಲ್ಲಿ ಏನು ಮಾಡ್ಕೊಂಡಿದ್ದೀನಿ ಅಂದರೆ ನೀವು ಅಬ್ಸರ್ವ್ ಮಾಡ್ಬೋದು, ಅಲ್ಲೊಂದು ಕರ್ವ್ ತಗೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಇಲ್ಲಿ ಸ್ವಲ್ಪ ಮಾರ್ಕ್ ಮಾಡಿಕೊಂಡು ಈ ಥರ ಕರ್ವ್ ತಗೊಂಡು ಕಟ್ ಮಾಡ್ಕೋಬೇಕು. ಸೊ ಈ ಥರ ಇಷ್ಟು ರೆಡಿ ಆಗುತ್ತೆ. ಇನ್ನು ಇದ್ರ ಒಳಗಡೆಗೆ ಲೈನಿಂಗಿಗೆ ಅಂದರೆ ತಿಕ್ನೆಸ್ಗೆ ನಿಮಗೆ ತುಂಬ ತಿಕ್ ಬೇಡ, ನನಗೆ ಸ್ವಲ್ಪ ಜಾಸ್ತಿ ತಿಕ್ನೆಸ್ ಬೇಡ ಅನ್ನೋದಾದರೆ ಇದ್ರದ್ದೇ ಏನು ಫ್ಯಾಬ್ರಿಕ್ ಉಳಿದಿರುತ್ತೆ, ಮೆಟೀರಿಯಲ್ ಉಳಿದಿರುತ್ತೆ, ಅದನ್ನೇ ಬೇಕಾದರೂ ಇದೇ ಸೇಮ್ ಮೆಷರ್ಮೆಂಟ್ಗೆ ಕಟ್ ಮಾಡ್ಕೊಂಡು ಹಿಂದೆ ಕೊಡ್ಬೋದು. ಬಟ್ ನಾನಿಲ್ಲಿ ಈ ಥರ ಒಂದು ವೈಟ್ ಮೆಟೀರಿಯಲ್ನ ನಾನು ಯೂಸ್ ಮಾಡ್ಕೋತಿದ್ದೀನಿ. ಇದು ಸ್ವಲ್ಪ ತಿಕ್ಕಾಗಿದೆ, ನೋಡ್ಬೋದು ಇಷ್ಟು ತಿಕ್ಕಾಗಿದೆ. ಸೊ ಇದ್ರ ಮೇಲೆ ಇದು ತಿಕ್ಕಾಗಿ ಬಂದರೆ ಚೆನ್ನಾಗಿ ಕೂರುತ್ತೆ, ಚಳಿ ಆಗಲ್ಲ ಅಂದ್ಬಿಟ್ಟು ಇದನ್ನು ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ, ಇದು ನಾನು ಲೈನಿಂಗ್ ಹಾಕೋಕ್ಕೆ ಅಂತ ಅಂದ್ಬಿಟ್ಟು ಏನು ಹೇಳಿದೆ, ಅದರ ಮೇಲೆ ಈ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನ ಈ ಥರ ಪ್ಲೇಸ್ ಮಾಡ್ಕೊಬಿಡ್ತೀನಿ. ಸೊ ಈ ಥರ ಪ್ಲೇಸ್ ಮಾಡ್ಕೊಂಡಾಗ ಕಟ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ನಾನು ಸ್ಕ್ವೇರಾಗಿ ಕಟ್ ಮಾಡ್ಕೊತೀನಿ ಅಂತ ಹೇಳಿದೆ, ಬಟ್ ಹಿಂಗೆ ಇಟ್ಬಿಟ್ಟು ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊತೀನಿ. ಸೊ ಈ ಥರ ನಿಮಗೆ ಕರೆಕ್ಟಾಗಿ ಬೇಕು ಅನ್ನೋದಾದರೆ ನೀವು ಗುಂಪಿನ್ ಏನಾದರೂ ಹಾಕ್ಕೊಂಡು ನೀವು ಸರಿ ಮಾಡ್ಕೊಂಡು ಇಟ್ಕೋಬೋದು. ನಾನು ಈ ಥರನೇ ಇರಲಿ ಇಟ್ಕೊಂಡಿರ್ತೀನಿ. ಈ ಥರ ಫೋಲ್ಡ್ ಮಾಡಿ ಒಂದು ಕಡೆ ಇಟ್ಕೋಬೋದು. ಥ್ರೆಡ್ಡಿಗೆ ನಾವು ಈಗಲೇ ಕಟ್ ಮಾಡ್ಕೊಳ್ಳೋದು ಹೇಳ್ಬಿಡ್ತೀನಿ ನಾನು. ಇದು ಏನಿಲ್ಲ, ಸಿಂಪಲ್ಲು. ನೀವು ಕಟ್ ಮಾಡ್ಕೊಂಡು ಉಳಿದಿರುತ್ತಲ್ಲ ಕ್ಲಾತ್, ಅದನ್ನೇ ನಾವು ಸ್ವಲ್ಪ ಕಟ್ ಮಾಡಿಕೊಂಡ್ರೆ ಈ ಥರ ಮಾಡ್ಕೊಂಡು ಇದನ್ನು ಮತ್ತೆ ನಾವು ಸ್ಟ್ರೈಟಾಗಿ ಮಾಡ್ಕೋಬೋದು. ಇದನ್ನು ಮತ್ತೆ ಒಂದು ಫೋಲ್ಡ್ ಮಾಡಿ ಕಟ್ ಮಾಡಿಕೊಂಡ್ರೆ 2 ಸಿಗುತ್ತೆ. ಸೊ ಇದು ಥ್ರೆಡ್ಡಿಗಾಗುತ್ತೆ. ಇನ್ನು ಈ ಥರ ಬೇಕು ಅನ್ನೋದಾದರೆ
ಹೀಗೆ ಬಿಡ್ತು ಒಂದು 3 ಸೆಂಟಿಮೀಟರ್ ಅಷ್ಟು 3 to 4 ಸೆಂಟಿಮೀಟರ್ ಅಷ್ಟು ತಗೋಬೇಕು. ಇಷ್ಟಿರಬೇಕು. ಈ ಥರ ಸಿಕ್ಕಿದ್ರೆ ಅಂದರೆ 3 to 4 ಸೆಂಟಿಮೀಟರ್ ಅಥವಾ 5 ಸೆಂಟಿಮೀಟರ್ ಸ್ಕ್ವೇರ್ ಅಷ್ಟಿದ್ರೆ ಈ ಥರ ನಾನು ಎಡ್ಜ್ಗೆ ಏನು ಕೊಟ್ಟಿದ್ದೀನಿ ಈ ಥರ ಮಾಡ್ಕೋಬೋದು. ಸೊ ಇವಾಗ ಕಟ್ಟಿಂಗ್ ಎಲ್ಲ ಆಗಿದೆ. ಸ್ಟಿಚಿಂಗ್ ಯಾವ ಥರ ಅನ್ನೋದನ್ನ ತೋರಿಸ್ಕೊಡ್ತೀನಿ. ನಾನಿವಾಗ ಥ್ರೆಡ್ ಎಲ್ಲನೂ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಫ್ ಯಾರಿಗಾದ್ರೂ ನಮಗೆ ಥ್ರೆಡ್ ಹಾಕ್ಕೊಡೋದು ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ, ಅದನ್ನು ಒಂದು ವಿಡಿಯೋ ಮಾಡ್ಕೊಡಿದರೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಯಾವ ಥರ ಥ್ರೆಡ್ ಹಾಕ್ಕೊಳ್ಳೋದು ಮತ್ತು ಕೆಳಗಡೆ ಬಾಬಿನ್ ಯಾವ ಥರ ಹಾಕ್ಕೊಳ್ಳೋದು ಅನ್ನೋದನ್ನ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಥ್ರೆಡ್ ಹಾಕೋದು. ಸೊ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ನಾವು ಏನು ಕಟ್ ಮಾಡ್ಕೊಂಡಿದ್ವಿ ಆ ಪೀಸ್ನ ತೊಗೋತೀನಿ. ಸೊ ನೋಡ್ಬೋದು ಈ ಥರ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಿ. ಇದು ಒಳಗಡೆಗೆ ಬರುತ್ತೆ ಮತ್ತು ಇದು ಹೊರಗಡೆಗೆ ಬರುತ್ತೆ ಈ ಕಲರು. ಸೊ ಯಾವ ಥರ ತೊಗೋಬೇಕು ಅಂದರೆ ನಮಗೆ ಹೊರಗಡೆಗೆ ಯಾವ್ದು ಬರಬೇಕು ಅದು ನಮಗೆ ಫ್ರಂಟ್ ಕಾಣಿಸ್ಬೇಕು. ಇಲ್ಲಿ ಈ ಕಡೆನೂ ಅಷ್ಟೇ, ಈ ಕಡೆ ಉಲ್ಟಾ ಮಾಡಿದಾಗಲೂ ಅಷ್ಟೇ ಒಳಗಡೆಗೆ ಬರೋವಂಥದ್ದು ಇಲ್ಲಿ ಒಳಗಡೆ ಇರಬೇಕು. ಆ ಥರ ನಾವು ಫಸ್ಟ್ ಏನು ತೊಗೊಂಡಿದ್ದು ಅದ್ರ ಉಲ್ಟಾ ತೊಗೋಬೇಕು. ಸೊ ಇಲ್ಲಿ ನೋಡ್ಬೋದು, ಇಲ್ಲಿಗೆ ಸ್ಟಿಚ್ ಮಾಡಾದ್ಮೇಲೆ ನಾವು ಈ ಥರ ಉಲ್ಟಾ ಮಾಡಿದ್ರೆ ಇದು ಹೊರಗಡೆಗೆ ಬರುತ್ತೆ, ಇದು ಒಳಗಡೆಗೆ ಬರುತ್ತೆ. ಆ ಥರ ಆಗಬೇಕು. ಸೊ ಇವಾಗ ಇಲ್ಲಿ ನಾನು ಸ್ಟಿಚ್ ಮಾಡ್ಕೊಬಿಡ್ತೀನಿ. ಇದನ್ನು ನಾನು ಕಾಟನಲ್ಲಿ ಆಲ್ರೆಡಿ ಸ್ಟಿಚ್ ಮಾಡಿದ್ದೀನಲ್ಲ, ಇದೊಂದು ಕ್ಲಾತ್ ಇತ್ತಲ್ಲ ನಿಮಗೆ ತೋರ್ಸೋಕ್ಕೆ ಅಂದ್ಬಿಟ್ಟು ನಾನು ಇದರಲ್ಲಿ ಸ್ಟಿಚ್ ಮಾಡ್ತಾಯಿದ್ದೆ. ಸೊ ಏನಿಲ್ಲ, ಎಕ್ಸ್ಟ್ರಾ ಆದರೆ ನಾವು ಕಟ್ ಮಾಡ್ಕೋಬೋದು. ಸೊ ಈ ಥರ ನಾನು ಆಗಲೇ ಹೇಳಿದಾಗೆ ನಮಗೆ ಒಳಗಡೆಗೆ ಯಾವ್ದು ಬರಬೇಕು ಇಲ್ಲಿ ನೋಡ್ಕೋಬೋದು. ಒಳಗಡೆಗೆ ಯಾವ್ದು ಬರಬೇಕು ಅದು ನಮಗೆ ಇಲ್ಲಿ ಹೊರಗಡೆಗೆ ಕಾಣಿಸೋ ಥರ ತೊಗೊಂಡು ಸ್ಟಿಚ್ ಹಾಕೋಬೇಕು. ಸೊ ನಾವು ಎಲ್ಲಿ ಸ್ಟಿಚ್ನ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿ ಯಾವಾಗಲೂ ಡಾಟೆಡ್ ಲೈನ್ ಹಾಕೋಬೇಕು. ಇಲ್ಲಿ ಇರುತ್ತೆ, ಅದನ್ನು ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ ಮಷೀನಲ್ಲಿ. ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ಅದನ್ನು ಹಾಕೋಬೇಕು. ಅಲ್ಲಿ ಡಬಲ್ ಸ್ಟಿಚ್ ಬರುತ್ತೆ. ಸೊ ಈ ಥರ ಎರಡು ಸೈಡೂ ಸ್ಟಿಚ್ ಬರೋ ಥರ ಹಾಕೋಬೇಕು. ಇಲ್ಲಿ ಕರೆಕ್ಟಾಗಿ ಬಂದಿದೆ. ಇನ್ನೊಂದು ಸರಿ ನಮಗೆ ಅದು ಕೂರದೆ ಇದ್ದರೆ ಅಂತ ಅಂದ್ಬಿಟ್ಟು ಏನಾದರೂ ಇದ್ದರೆ ಸೊ ಡಬಲ್ ಸ್ಟಿಚ್ ಈ ಕಡೆಯಿಂದನೂ ಇನ್ನೊಂದು ಸ್ಟಿಚ್ ಹಾಕ್ಕೊಂಡು ಬಂದುಬಿಡಬೇಕು. ಸೊ ನೋಡಿ ಈ ಥರ ಇಷ್ಟು ಸ್ಟಿಚ್ ಆದಮೇಲೆ ಅಕಸ್ಮಾತ್ ನಮಗೆ ಎಕ್ಸ್ಟ್ರಾ ಇಲ್ಲಿ ಏನಾದರೂ ಬಂದಿದ್ರೆ ಕಟ್ ಮಾಡ್ಕೋಬೋದು. ಇಲ್ಲಿ ನನಗೆ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬಂದಿದೆ, ಇದನ್ನ ಕಟ್ ಮಾಡ್ಕೊಬಿಡ್ತೀನಿ ನಾನು. ಸೊ ಇವಾಗ ಸ್ಟಿಚ್ ಆಯ್ತಲ್ವ, ನಾನು ಹೇಳ್ದೆ ಅಲ್ವಾ ಒಳಗಡೆಗೆ ಯಾವ್ದು ಬರಬೇಕು ಅದು ನಮಗೆ ಕಾಣೋ ಥರ ಇರಬೇಕು ಅಂತ. ಈ ಥರ ಸ್ಟಿಚ್ ಆದಮೇಲೆ ಇದನ್ನು ನಾವು ಈ ಥರ ಉಲ್ಟಾ ಮಾಡ್ಕೋಬೇಕು. ಸೊ ಇವಾಗ ಇಲ್ಲಿ ಕರೆಕ್ಟ್ ಇರುತ್ತೆ. ಇದೇನಾಗುತ್ತೆ ಅಂದರೆ ಇದು ಕೆಳಗಡೆಗೆ ಬರುತ್ತೆ, ಸರಿ ಹೋಗುತ್ತೆ ನಮಗೆ. ಇಲ್ಲಿ ಕರೆಕ್ಟಾಗಿ ಕೂರ್ತಿಲ್ಲ ಅನ್ನೋದಾದರೆ ನೀವು ಹಿಂಗೆ ತೊಗೊಂಡಾದ್ಮೇಲೆ ಇಲ್ಲೊಂದು ಸ್ಟಿಚ್ ಹಾಕೋಬೋದು. ಸೊ ಈಗ ಈ ಥರ ಇಲ್ಲಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲ ಮೇಲೊಂದು ಸ್ಟಿಚ್ ಹಾಕೋಬಿಡೋದು. ಸೊ ಇಷ್ಟಾದರೆ ಒಂದು ಕಡೆದು ಫಿನಿಶ್ ಆಯಿತು. ಸೊ ಇದು ನೋಡ್ಬೋದು ನೀವು. ಇವಾಗ ಈ ಕಡೆ ಸೈಡ್ ಹಾಕೋಬಿಡ್ತೀನಿ ನಾನು ಫಸ್ಟು, ಮತ್ತೆ ಇಲ್ಲಿ ಹಾಕೋತೀನಿ. ಸೊ ಇಲ್ಲಿ ಎಕ್ಸ್ಟ್ರಾ ಕ್ಲಾತ್ ಏನಿರುತ್ತೆ ಅದು ಆಮೇಲೆ ರಿಮೂವ್ ಮಾಡ್ಕೋಬೋದು. ಮತ್ತು ಫಸ್ಟು ಎಡ್ಜಸ್ಗೆ ನಾನು ಸ್ಟಿಚ್ ಹಾಕ್ಕೊಬಿಡ್ತೀನಿ ಕರೆಕ್ಟಾಗಿ.
ನೀವು ಬೇಕಾದರೆ ಇನ್ನೂ ಡಬಲ್ ಸ್ಟಿಚ್ ಹಾಕೋಬೋದು, ಇನ್ನೊಂದು ಸ್ಟಿಚ್ ಬೇಕು ಅಂತಂದರೆ. ಈಗ ನಾನು ಸ್ಟಿಚ್ ಏನು ಹಾಕೋಕ್ಕೆ ಹೋಗಲ್ಲ, ಯಾಕಂತಂದರೆ ಇದನ್ನ ಫೋಲ್ಡ್ ಮಾಡಿ ನಾವು ಸ್ಟಿಚ್ ಮಾಡ್ಕೋಬೇಕಲ್ವಾ, ಇದು ಮೇಲ್ಗಡೆ ಬರೋದು, ಅದಕ್ಕೆ ನಾನು ಹಾಗೆ ಸ್ಟಿಚ್ ಹಾಕೋತೀನಿ. ಸೊ ಇಲ್ಲಿ ಕರೆಕ್ಟಾಗಿ ನೀವು ಮೆಷರ್ಮೆಂಟ್ ನೋಡಿಕೊಂಡು ಎಕ್ಸ್ಟ್ರಾ ಅಂತ ಏನಾದರೂ ನಿಮ್ಗೆ ಅನಿಸಿದ್ರೆ ಇದನ್ನು ಇಲ್ಲಿ ಕಟ್ ಮಾಡ್ಕೊಂಬಿಡ್ಬೇಕು. ಇಲ್ಲಿ ನಾನು ಏನಕ್ಕೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಲ್ಲ ಅನ್ನೋದನ್ನ ನಾನು ಹೇಳ್ತೀನಿ. ಇಲ್ಲೊಂದು ಸ್ವಲ್ಪ ಎಕ್ಸ್ಟ್ರಾ ಇದೆ, ಇದನ್ನ ಕಟ್ ಮಾಡ್ಕೊಬಿಡ್ತೀನಿ ನಾನು. ಸೊ ಎಕ್ಸ್ಟ್ರಾ ಇರೋದೆಲ್ಲ ರಿಮೂವ್ ಆಯಿತು. ಇವಾಗ ಇಲ್ಲಿ ಸ್ಟಿಚ್ ಹಾಕೊಬಿಡ್ತೀನಿ. ನಾನು ಡಬಲ್ ಸ್ಟಿಚ್ ಹಾಕೊಬಿಡ್ತೀನಿ, ಯಾಕಂತಂದರೆ ಈ ಕಡೆ ನೋಡಿ ಸ್ಟಿಚ್ ಒಂದೊಂದು ಬಿದ್ದಿರಲ್ಲ ಇಲ್ಲಿಗೆ, ಅದಕ್ಕೆ ಈ ಕಡೆಯಿಂದನೂ ಒಂದು ಸ್ಟಿಚ್ ಹಾಕೊಬಿಡ್ತೀನಿ ನಾನು. ಸೊ ಎಕ್ಸ್ಟ್ರಾ ಥ್ರೆಡ್ಸ್ನೆಲ್ಲ ಕಟ್ ಮಾಡಿಕೊಂಡು ಇಲ್ಲೇನು ಎಕ್ಸ್ಟ್ರಾ ಕ್ಲಾತ್ ಇರುತ್ತೆ ಇದನ್ನು ನೀವು ಬೇಕಾದರೆ ರಿಮೂವ್ ಮಾಡ್ಕೋಬೋದು. ಇಷ್ಟೊಂದು ಬೇಡ, ಸ್ವಲ್ಪ ಹಿಂಸೆ ಆಗುತ್ತೆ ಅನ್ನೋದಾದರೆ. ಸೊ ಇಷ್ಟಾದರೆ ಆಲ್ಮೋಸ್ಟ್ ಆಗುತ್ತೆ ನೋಡಿ. ಸೊ ಈ ಥರ ಆಗುತ್ತೆ, ಇಲ್ಲಿ ಈ ಥರ ಬರುತ್ತೆ. ಇವಾಗ ಏನು ಮಾಡ್ತೀನಿ ನಾನು ಅಂದರೆ ಇಲ್ಲಿಗೊಂದು ಸ್ಟಿಚ್ ಹಾಕೊಬಿಡ್ತೀನಿ. ಇಲ್ಲಿಗೆ ಸ್ಟಿಚ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಇಲ್ಲಿ ಹಿಂಸೆ ಆಗೋಲ್ಲ, ಇದು ಒಂದು ಸೈಡಿಗೆ ಬರುತ್ತೆ, ಮತ್ತು ಇಲ್ಲೂ ಅಷ್ಟೇ ಈ ಥರ ಫೋಲ್ಡಿಂಗ್ ಆಗೋಲ್ಲ, ಕರೆಕ್ಟಾಗಿ ಕೂರುತ್ತೆ. ಮೇಲೆ ಇವಾಗ ಏನು ಸ್ಟಿಚ್ ಹಾಕ್ಕೊಂಡ್ವಿ ಅಲ್ಲಿ ಫ್ರಂಟಿಂದ ಸ್ಟಿಚ್ ಹಾಕ್ಕೋಬೇಕು. ತುಂಬ ಎಡ್ಜ್ವರೆಗೂ ಹಾಕೋಕ್ಕಾಗಲ್ಲ, ಇಷ್ಟು ಹಾಕಿಬಿಟ್ಟು ಏನಿದೆ ಇದು ಇಟ್ಬಿಟ್ಟು ಈ ಥರ ನೀವು ಜಾರಿಸ್ಕೊಂಡು ರಿಮೂವ್ ಮಾಡ್ಕೋಬೋದು. ಇಲ್ಲಿ ಅಲ್ಲೇನಾದ್ರು ಸ್ವಲ್ಪ ಟೈಟ್ ಆದರೆ ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ನ ತೊಗೊಂಡು ಈ ಥರ ಈಸಿಯಾಗಿ ರಿಮೂವ್ ಮಾಡ್ಕೋಬೋದು. ಸೊ ರಿಮೂವ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಒಂದು ಕಟ್ ಮಾಡ್ಕೊಂಡಿರಿ. ಮತ್ತು ಇಲ್ಲಿಂದ ನಾವು ನೋಡಿಕೊಂಡು ಈ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಇದನ್ನು ಕಟ್ ಮಾಡ್ಕೋಬೋದು. ಇಲ್ಲಿ ಒಳಗಡೆಯಿಂದನೂ ಅಷ್ಟೇ. ಸೊ ಇಷ್ಟಾದರೆ ಆಲ್ಮೋಸ್ಟ್ ಆಗುತ್ತೆ 80%. ಆಯ್ತಲ್ಲ, ನಾನು ಆಗಲೇ ಹೇಳಿದೆ ಅಲ್ವಾ ಇಲ್ಲಿ ಏನಕ್ಕೆ ನಾನು ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಂಡಿಲ್ಲ ಅಂದ್ಬಿಟ್ಟು. ಸೊ ಇವಾಗ ಏನು ಮಾಡ್ತೀನಿ ಅಂದರೆ ಇಲ್ಲಿ ವೈಟ್ ಮೆಟೀರಿಯಲ್ ಈ ಥರ ಒಂದು ಲೈನಾಗಿ ವೈಟ್ ಮೆಟೀರಿಯಲ್ ಬರೋ ಥರ ನಾನು ಹಾಕೋತೀನಿ. ಅದು ಅಷ್ಟೇ ಯಾವ ಥರ ಹಾಕ್ಕೊಡೋದು ಅಂತ ನಾನು ಹೇಳ್ತೀನಿ ಇವಾಗ. ಸೊ ಇಲ್ಲಿ ನಾನು ಒಳಗಡೆಗೆ ಲೈನಿಂಗಿಗೆ ಏನು ಯೂಸ್ ಮಾಡಿದ್ದೆ ಆ ಮೆಟೀರಿಯಲ್ ತಂದಿದ್ದೀನಿ. ಹಾಗೆ ಜಸ್ಟ್ ಮೆಷೋ ಮಾಡೋದೇನು ಬೇಡ, ಹಾಗೆ ಹಿಡಿದು ನೋಡ್ಕೊಳ್ಳಿ ಬಟ್ಟೆನ ನಿಮ್ಗೆ ಎಷ್ಟು ಬೇಕು ಅಂತಂದ್ಬಿಟ್ಟು. ಅಥವಾ ನಿಮಗೆ ಬೇಡ ಇಲ್ಲಿ ವೈಟ್ ಕ್ಲಾತ್ ಏನು ಬೇಡ, ಇದೇ ಕ್ಲಾತ್ ಸಾಕು ಅಂತಂದರೆ ಇದನ್ನು ಈ ಥರ ಫೋಲ್ಡ್ ಮಾಡಿ ಹೊಲ್ಕೊಂಡ್ರೆ ಆಯ್ತು ಅಷ್ಟೇ. ನಾನು ಚೆನ್ನಾಗಿ ಕಾಣಿಸುತ್ತೆ ಲುಕ್ಕಾಗಿ ಅಂದ್ಬಿಟ್ಟು ವೈಟ್ ಕ್ಲಾತ್ನ ಕೊಡ್ತಾಯಿದ್ದೀನಿ. ಸೊ ಈಗ ಹಿಡ್ಕೊಬಿಟ್ಟು ಇಲ್ಲಿ ಎಕ್ಸ್ಟ್ರಾ ಫೋಲ್ಡ್ ಮಾಡೋಕೆ ಒಂದು ಸ್ವಲ್ಪ ಬೇಕು, ಮತ್ತು ಇಲ್ಲಿ ಆಗೋಷ್ಟು. ಸೊ ಇದ್ರದ್ದು ಡಬಲ್ ತೊಗೋಬೇಕು, ಯಾಕಂತಂದರೆ ಈ ಸೈಡು ಬೇಕಲ್ವಾ. ಸೊ ಇಷ್ಟು ಮತ್ತು ಡಬಲ್ ಅಂತಂದರೆ ಸೊ ಇಷ್ಟು. ನಾನು ಇಷ್ಟನ್ನು ಕ್ಲಾತ್ನ ಕಟ್ ಮಾಡ್ಕೋತೀನಿ. ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡಿಕೊಂಡ್ರೂ ಏನು ಪ್ರಾಬ್ಲಮ್ ಇಲ್ಲ, ಎಕ್ಸ್ಟ್ರಾ ಆದರೆ ರಿಮೂವ್ ಮಾಡ್ಬೋದು. ಸೊ ಇಲ್ಲಿ ಫ್ರಂಟಲ್ಲಿ ನಾನು ಫಸ್ಟ್ ಒಂದು ಸ್ಟಿಚ್ ಹಾಕ್ಕೊಬಿಡ್ತೀನಿ. ಈ ಥರ ಸ್ವಲ್ಪ ಬಿಟ್ಕೊಂಡು ಇಲ್ಲಿ ಫೋಲ್ಡ್ ಮಾಡಿಕೊಂಡು ಇಲ್ಲೂ ಅಷ್ಟೇ ಒಂದು ಫೋಲ್ಡ್ ಆಗಬೇಕು ಈ ಥರ. ಸೊ ಫಸ್ಟ್ ಈ ಕಡೆ ಸ್ಟಿಚ್ ಮಾಡ್ಕೊಬಿಡ್ತೇನೆ ನಾನು. ಎಷ್ಟು ಎಡ್ಜ್ಗಾಗುತ್ತೋ ಅಷ್ಟೇ ಎಡ್ಜಿಗೆ ಸ್ಟಿಚ್ ಹಾಕ್ಕೋಬೇಕು. ಸ್ವಲ್ಪ ಆ ಕಡೆ ಎಡ್ಜಿಗೂ ಸ್ಟಿಚ್ ಹಾಕೋಕ್ಕೆ ಕ್ಲಾತ್ ಇರಬೇಕು, ಆ ಥರ ಮಾಡ್ಕೊಂಡು ಹಾಕ್ಕೋಬೇಕು.
ನಾನು ಹೇಳ್ದೆ ಅಲ್ವಾ ಎಕ್ಸ್ಟ್ರಾ ಆದರೆ ರಿಮೂವ್ ಮಾಡ್ಕೋಬೋದು ಅಂತ. ಸೊ ಸ್ವಲ್ಪ ಸ್ಟಿಚ್ಗೆ ಎಷ್ಟು ಬೇಕೋ ಅಷ್ಟು ಬಿಟ್ಕೊಂಡು ಈ ಥರ ರಿಮೂವ್ ಮಾಡಿಕೊಂಡ್ರೆ ಆಯಿತು. ಇದು ಸ್ವಲ್ಪ ಎತ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಒಂದು ಸೈಡ್ ಆಗೋಗುತ್ತೆ. ಸೊ ಇಲ್ಲಿ ಒಂದು ಸೈಡ್ ಆಯಿತು. ಇವಾಗ ಇಲ್ಲಿ ನೆಕ್ಸ್ಟ್ ಟರ್ನ್ ಮಾಡಿ ಹಾಗೆ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಇಲ್ಲ ಅದೇ ಥರ ಸೇಮು ಅಷ್ಟೇ. ಇನ್ನೊಂದು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಸೊ ಈ ಥರ ಇಲ್ಲಿ ಫ್ರಂಟಿಗೆ ಈ ಥರ ಕಾಣಿಸುತ್ತೆ. ನೋಡೋಕ್ಕೆ ಈ ಥರ ಇಷ್ಟು ಲೆಂತ್ ಇದೆ ಅನಿಸ್ತಿದೆ, ಬಟ್ ಹಾಕಿದಾಗ ಕರೆಕ್ಟ್ ಆಗುತ್ತೆ ಮಕ್ಕಳಿಗೆ. ಸೊ ಆಲ್ಮೋಸ್ಟ್ ಆಗೋಯ್ತು. ಇವಾಗಿಲ್ಲಿ ಥ್ರೆಡ್, ಎಕ್ಸ್ಟ್ರಾ ಥ್ರೆಡ್ ಅವರಿಗೆ ಕಟ್ಟೋಕ್ಕೆ ಎಕ್ಸ್ಟ್ರಾ ಥ್ರೆಡ್ ಕೊಟ್ಟರೆ ಸರಿ ಹೋಗುತ್ತೆ. ಒಬ್ಬೊಬ್ಬರು ಇಲ್ಲಿಗೆ ಕೊಡ್ತಾರೆ, ಬಟ್ ಇಲ್ಲಿಗೆ ಕೊಟ್ಟರೆ ಸರಿ ಹೋಗಲ್ಲ. ಯಾಕಂತಂದರೆ ಹಿಂಗೆ ಹಾಕ್ಬಿಟ್ಟು ಕಟ್ಟಿದ್ರೆ ಇಲ್ಲಿ ಎತ್ಕೊಂಡಂಗೆ ಆಗುತ್ತೆ. ಅದಕ್ಕೆ ನಾನು ಯಾವಾಗಲೂ ಇಲ್ಲಿಗೆ ಕೊಡ್ತೀನಿ ಥ್ರೆಡ್ಸ್ನ. ಸೊ ಇವಾಗ ಥ್ರೆಡ್ ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ. ಸೊ ನೋಡಿ ಈ ಥರ ಆಲ್ಮೋಸ್ಟ್ ಆಗುತ್ತೆ. ಇದು ಹಾಕಿಲ್ಲ ಅಂತಂದರೆ ಏನಿಲ್ಲ, ಕಲರ್ ಕಾಂಬಿನೇಷನ್ ಚೆನ್ನಾಗಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಹಾಕಿದ್ದೀನಿ ಅಷ್ಟೇ. ಇಲ್ಲಿ ಸ್ಟಿಚ್ನ ಕರೆಕ್ಟಾಗಿ ಎಡ್ಜಿಗೆ ಹಾಕ್ಕೋಬೇಕು. ನನಗೆ ಬಟ್ಟೆ ಒಂದು ಸ್ವಲ್ಪ ಶಾರ್ಟೇಜ್ ಆಗಿದ್ದರಿಂದ ಅಷ್ಟು ಎಡ್ಜಿಗೆ ಬಂದಿಲ್ಲ, ಸ್ವಲ್ಪ ಸೈಡಿಗೆ ಬಂದಿದೆ. ಇಲ್ಲಿ ನೀವು ಇದು ಹಾಕೊಳ್ಳಲ್ಲ ಬೇಡ ಅನ್ನೋದಾದರೆ ಇದರಲ್ಲೇ ಫೋಲ್ಡ್ ಮಾಡ್ಕೊಂಡು ಹೊಲ್ಕೋಬೋದು, ಪ್ರಾಬ್ಲಮ್ ಇಲ್ಲ. ನಾನು ಆಲ್ರೆಡಿ ಥ್ರೆಡ್ಡಿಗೆ ಕ್ಲಾತ್ನ ಕಟ್ ಮಾಡ್ಕೊಳ್ಳೋದು ಹೇಳಿದ್ದೀನಿ. ಸೊ ಇವಾಗ ಕಟ್ ಮಾಡ್ಕೊಂಡಿರೋ ಕ್ಲಾತ್ನ ಏನು ಮಾಡಬೇಕು ಅಂದರೆ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಮತ್ತು ಇದನ್ನು ಸೆಂಟರಿಗೆ ಇದೊಂದು ಫೋಲ್ಡು ಮತ್ತು ಇದೊಂದು ಫೋಲ್ಡು ಇಷ್ಟು ಮಾಡಿಕೊಂಡು ಸ್ಟಿಚ್ ಹಾಕ್ಕೊತ ಬಂದರೆ ಆಯಿತು. ನಾನು ಇಷ್ಟು ಲೆಂತ್ ಯಾಕೆ ಮಾಡ್ಕೊಂಡೆ ಅನ್ನೋದಾದರೆ ಎಕ್ಸ್ಟ್ರಾ ಆದರೆ ಮತ್ತೆ ಕಟ್ ಮಾಡ್ಬೋದು, ಬಟ್ ಶಾರ್ಟೇಜ್ ಆದರೆ ಸರಿ ಹೋಗಲ್ಲ ಅಂದ್ಬಿಟ್ಟು ಇಷ್ಟು ಲೆಂತ್ ಮಾಡ್ಕೊಂಡಿದ್ದೀನಿ. ಇಷ್ಟು ಬೇಡ ಅನ್ನೋದಾದರೆ ಸ್ವಲ್ಪ ಕಟ್ ಮಾಡ್ತೀನಿ ನಾನು. ಸೇಮ್ ಅದನ್ನು ಯಾವ ಥರ ಸ್ಟಿಚ್ ಮಾಡಿಕೊಂಡೆ, ಹಾಫ್ ಫೋಲ್ಡ್ ಮಾಡಿ ಮತ್ತು ಈ ಕಡೆಯಿಂದ ಹಾಫು ಈ ಕಡೆಯಿಂದ ಹಾಫ್ ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಥ್ರೆಡ್ಸ್ ಅಥವಾ ದಾರಗಳನ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಕೆಳಗಡೆ ಕುಚ್ಚು ಥರ ಬರುತ್ತಲ್ಲ, ಆ ಥರ ಸ್ಟಿಚ್ ಮಾಡೋಕ್ಕೆ ನಾನು ಆಲ್ರೆಡಿ ಕಟ್ಟಿಂಗ್ ಮಾಡ್ಕೋಬೇಕಾದ್ರೆ ಯಾವ ಥರ ಕಟ್ ಮಾಡ್ಕೊಳ್ಳೋದು ಅಂತ ಹೇಳಿದ್ದೀನಿ. ಸ್ಕ್ವೇರ್ ಆಗಿ ಕಟ್ ಮಾಡಿಕೊಂಡು ರೆಡಿ ಇಟ್ಕೊಂಡಿರೋ ಪೀಸ್ನ ಈ ಥರ ಮಧ್ಯಕ್ಕೆ ಫೋಲ್ಡ್ ಮಾಡಿ ಈ ಥ್ರೆಡ್ನ ನಾವು ಏನು ಹೊಲ್ಕೊಂಡಿರ್ತೀವಿ ಅದು ತುದಿವರೆಗೂ ಬರೋ ತನಕ ಇಟ್ಬಿಟ್ಟು ಮತ್ತೆ ಅದ್ರ ಮೇಲೆ ಇನ್ನೊಂದು ಫೋಲ್ಡ್ ಮಾಡಬೇಕು, ನಾನಿಲ್ಲಿ ತೋರಿಸ್ತಿರೋ ಥರ. ಸೊ ಈ ಥರ ನೀಟಾಗಿ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಈ ಎಡ್ಜಸ್ ಏನಿರುತ್ತೆ ಎರಡು ಕಡೆ ಎಡ್ಜಸ್ ಅದಕ್ಕೆ ಸ್ಟಿಚ್ ಮಾಡ್ಕೋಬೇಕು. ಅಂದರೆ ನಾನು ಥ್ರೆಡ್ ಯೂಸ್ ಮಾಡಿದ್ದೀನಲ್ಲ ಅದು ಒಳಗಡೆ ಕೂರಬೇಕು, ಆ ಥರ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡ್ಕೊಂಡಾದಮೇಲೆ ಎಕ್ಸ್ಟ್ರಾ ಏನು ಕ್ಲಾತ್ ಇರುತ್ತೆ ಅದನ್ನು ಕಟ್ ಮಾಡ್ಕೊಬಿಟ್ರೆ ನಾವು ಅದನ್ನು ರಿಮೂವ್ ಮಾಡಿದಾಗ ಸರಿ ಹೋಗುತ್ತೆ. ಇಲ್ಲ ಅಂದರೆ ಕರೆಕ್ಟಾಗಿ ಶೇಪ್ ಬರಲ್ಲ. ಈ ಥರ ನೀಟಾಗಿ ಕಟ್ ಮಾಡ್ಕೊಬಿಟ್ಟು ಫೋಲ್ಡ್ ಆಗಿರೋ ಕ್ಲಾತ್ನ ಓಪನ್ ಮಾಡಿದ್ರೆ ಈ ಥರ ಒಂದು ಕುಚ್ಚು ಥರ ಅಥವಾ ಒಂದು ಫ್ಲವರ್ ಥರ ರೆಡಿ ಆಗುತ್ತೆ. ಸೊ ಇದೇ ಥರ ಈಗ ಏನು ಸ್ಟಿಚ್ ಮಾಡಿದೆ ಅದೇ ಥರ ಇನ್ನೊಂದು ದಾರಕ್ಕೂ ಸಹ ಫೋಲ್ಡ್ ಮಾಡಿಕೊಂಡು ಹಾಕಿ ಸ್ಟಿಚ್ ಮಾಡಿಕೊಂಡ್ರೆ ಎರಡೂ ಸಹ ರೆಡಿ ಆಗುತ್ತೆ.
ನಾನಿಲ್ಲಿ ಒಂದು ಥ್ರೆಡ್ ಉದ್ದ ಇನ್ನೊಂದು ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ, ಯಾಕಂತಂದರೆ ಕಟ್ಟಕ್ಕೆ ಸರಿ ಹೋಗುತ್ತೆ ಅಂತ. ಈ ಥರ ಥ್ರೆಡ್ ರೆಡಿ ಆದಮೇಲೆ ಕುಪಾಲಿ ಅಥವಾ ಕ್ಯಾಪ್ದು ಎಂಡ್ ಎಡ್ಜ್ ಏನಿರುತ್ತೆ ಅಲ್ಲಿಗೆ ಇಟ್ಬಿಟ್ಟು ಚೆನ್ನಾಗಿ ಒಂದು 4-5 ಡಾಟ್ ಲೈನಲ್ಲಿ ನಾವು ಸ್ಟಿಚ್ ಮಾಡ್ಕೋಬೇಕು, ಇಲ್ಲಾಂದರೆ ಅದು ಗಟ್ಟಿಯಾಗಿ ಕೂರಲ್ಲ. ಸೊ ಈ ಥರ ಚೆನ್ನಾಗಿ ಒಂದು 4-5 ಸತಿ ಸ್ಟಿಚ್ ಬರೋ ಥರ ಕಂಪ್ಲೀಟ್ ಮೇಲಿಂದ ಕೆಳಗಡೆಗೆ ಸ್ಟಿಚ್ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಕೂರುತ್ತೆ. ಅಂದರೆ ಮಕ್ಕಳೇನಾದರೂ ಈ ಥರ ಎಳ್ಕೊಬಿಟ್ರೆ ಅದು ಬಿಚ್ಚೋಗಲ್ಲ, ಸ್ಟಿಚ್ ಬಿಚ್ಚೋಗಲ್ಲ, ಆ ಥರ ಗಟ್ಟಿಯಾಗಿ ಕೂರುತ್ತೆ. ಇಷ್ಟೇ ಕುಪಾಲಿ ಅಥವಾ ಕ್ಯಾಪ್ನ ಸ್ಟಿಚ್ ಮಾಡ್ಕೊಳ್ಳೋದು. ಸೊ ನೀವು ನೋಡ್ಬೋದಲ್ಲ, ಒಂದು 1/2 ಅವರ್ ಹಿಡಿತು ಅಷ್ಟೇ. ಎಲ್ಲನೂ ಚೆನ್ನಾಗಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ರೆ ಈಸಿಯಾಗಿ ಬೇಗ ಸ್ಟಿಚ್ ಮಾಡ್ಕೋಬೋದು. ನಾವು ಶಾಪಲ್ಲಿ ತೊಗೋಬೇಕು ಅನ್ನೋದಾದರೆ ಈ ಥರ ಚೆನ್ನಾಗಿ ಥಿಕ್ನೆಸ್ ಆಗಿರೋದೆಲ್ಲ 100 ರೂಪೀಸ್ ಮೇಲೇ ಹೇಳ್ತಾರೆ. ಅದ್ರ ಬದಲು ನಾವೇನೇ ಮನೇಲಿರೋ ಕ್ಲಾತ್ನ ಯೂಸ್ ಮಾಡಿಕೊಂಡು ಈ ಥರ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ಒಂದು ದುಡ್ಡು ಉಳಿಸ್ದಾಗೂ ಆಗುತ್ತೆ, ಮತ್ತು ನಮಗೆ ಸ್ಟಿಚಿಂಗ್ ನಾವು ಮಾಡಿದ್ದು ಅನ್ನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಮತ್ತು ನಮ್ಮ ಮಕ್ಕಳಿಗೆ ನಾವು ಹೊಲಿಯೋದಂದರೆ ಏನೋ ಒಂಥರ ಇನ್ನೂ ಚೆನ್ನಾಗಿರುತ್ತೆ. ನಾನಿಲ್ಲಿ ನೀವು ನೋಡ್ಬೋದು ನನ್ನ ಮಗನಿಗೆ ಕಟ್ಬಿಟ್ಟು ತೋರಿಸ್ತಾ ಇದ್ದೀನಿ ಯಾವ ಥರ ಕೂತಿದೆ ಅಂತ. ಸ್ವಲ್ಪ ದೊಡ್ಡದಾಗ್ತಿದೆ ಅವನಿಗೆ, ನಾನು ಸ್ವಲ್ಪ ದೊಡ್ಡದಾಗಿ ಇರಲಿ, ಅವ್ನು ಸ್ವಲ್ಪ ದೊಡ್ಡವನಾದ್ಮೇಲೂ ಹಾಕ್ಬೋದು ತುಂಬ ದಿನದವರೆಗೂ ಅಂತ ಸ್ವಲ್ಪ ದೊಡ್ಡದಾಗೆ ಸ್ಟಿಚ್ ಮಾಡಿದ್ದೀನಿ. ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.